ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಕೋಟಿ ಕೋಟಿ ಡೀಲನ್ನು ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಬಗೆಹರಿಯದ ಗೊಂದಲ ಅಂತ ಏನಾದರೂ ಇದ್ದರೆ ಅದು ನಾಯಕತ್ವದ ವಿಚಾರ. ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಯಾವಾಗಲೂ ಕೂಡ ಚರ್ಚೆ ಇದ್ದೇ ಇರುತ್ತೆ. ಸ್ವಲ್ಪ ತಣ್ಣಗಾಯ್ತು ಈ ವಿಚಾರ ಅಂತ ಅಂದಾಗಲೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಂದು ಹೇಳಿಕೆಯನ್ನು ಕೊಟ್ಟಾಗ ಈ ವಿಚಾರ ಮತ್ತೆ ಚರ್ಚೆಗೆ ಬರುತ್ತೆ. ಈಗ ಸಿದ್ದರಾಮಯ್ಯ ಅವರ ಮೇಲಿನ ಅನುಮಾನ ಮೂಡ್ತಾ ಇದೆ. ಇವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋಕೆ ಕೋಟಿ ಕೋಟಿಯ ಡೀಲನ್ನು ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ನ ಜೊತೆ ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಾವಿರ ಕೋಟಿ ರವಾನೆ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕುರಿತು ರಾಜ್ಯ ಕಾಂಗ್ರೆಸ್ ಈಗ ಕೇಂದ್ರ ಹೈಕಮಾಂಡ್ನ ರಿಸರ್ವ್ ಬ್ಯಾಂಕ್ ಆಗಿದೆ. ಈ ಹಿಂದೆ ATM ಅಂತ ಹೇಳ್ತಾ ಇದ್ರು. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಅಕ್ರಮ ಆಗಿದೆ. ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ. ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆಗೆ ಆರ್ ಅಶೋಕ್ ಆಗ್ರಹ ಮಾಡ್ತಾ ಇದ್ದಾರೆ. ಇಡೀ BJP JDS ಇಬ್ಬರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಭೀತಿಯಲ್ಲಿ ಹೈಕಮಾಂಡ್ಗೆ ಹಣ ರವಾನೆಯಾಗಿದೆ ಅನ್ನುವಂತಹ ಪ್ರಶ್ನೆ. 6,000 ಕೋಟಿ ವಾಪಸ್ ಬರಲೇಬೇಕು ಅಂತ ಹೇಳಿ ಅಬಕಾರಿ ರೂಟಿ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ BJP JDS ದೋಸ್ತಿ ಧರಣಿ ನಡೆದಿದೆ. ಅಹೋರಾತ್ರಿ ಧರಣಿ ನಿನ್ನೆನೇ ಆಗಿತ್ತಿದ್ದು. ಸಿದ್ದರಾಮಯ್ಯ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ. ಈಗೊಂದು ಪ್ರಶ್ನೆ ಮತ್ತೆ ದೊಡ್ಡ ಮಟ್ಟದ ಆರೋಪ ಆಯಿತು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಅದರ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. 6,000 ಕೋಟಿ ಅಕ್ರಮ ಆಗಿದೆ. ಅದು ಕೇಂದ್ರಕ್ಕೆ ಹೋಗಿದೆ. ಅದನ್ನು ವಾಪಸ್ ತರಬೇಕು. ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕ ರಾಜ್ಯವನ್ನು, ಕರ್ನಾಟಕ ಕಾಂಗ್ರೆಸ್ಸನ್ನು ATM ಆಗಿ ಉಪಯೋಗ ಮಾಡ್ಕೊಳ್ತಾ ಇದೆ. ಒಂದು ರೀತಿಯ ರಿಸರ್ವ್ ಬ್ಯಾಂಕ್ ಆಗಿಬಿಟ್ಟಿದೆ. ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ, ಬೇರೆ ಚುನಾವಣೆಗೆ ಬಳಸ್ತಾರೆ. ಈ ರೀತಿಯ ಆರೋಪಗಳಿತ್ತು. ಈಗ ಆರ್ ಅಶೋಕ್ ಏನು ಮಾತಾಡ್ತಾ ಇದ್ದಾರೆ, ಎರಡೆರಡು ವಿಚಾರ ಹೇಳ್ತಾ ಇದ್ದಾರೆ ಇಲ್ಲಿ. ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಕೊಡ್ತಾ ಇದ್ದಾರೆ ಸಾವಿರಾರು ಕೋಟಿ ಲೆಕ್ಕದಲ್ಲಿ. ಅದು ಯಾಕೆ ಅಂದರೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ. ಅದು ತುಂಬ ಅನಿವಾರ್ಯ ಆಗಿದೆ. ಇನ್ನೇನು ಹತ್ತತ್ರ 3 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಇನ್ನೊಂದು 2 ವರ್ಷ ಆಯಿತು. ಹೆಂಗೋ ಹಿಂಗೋ ಮಾಡಿ ತಳ್ಳಿಬಿಡೋಣ. ಈ ಒಂದು ಪೂರ್ತಿ ಅವಧಿಯನ್ನು ನಾನೇ ಕಂಪ್ಲೇಂಟ್ ಮಾಡೋಣ, DK ಶಿವಕುಮಾರ್ ಅವರಿಗೆ ಬಿಟ್ಕೊಡೋದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಆರ್ ಅಶೋಕ್ ಮಾಡ್ತಾ ಇದ್ದಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಆದಂತಹ ಆಕ್ರಮಣ ಹೈಕಮಾಂಡ್ಗೆ ಹೋಗ್ತಾ ಇದೆ. ಇದರಲ್ಲಿ RB ತಿಮ್ಮಾಪುರ ಅವರ ಕೈವಾಡ ಇದೆ. ಅವರೇ ಅಬಕಾರಿ ಮಂತ್ರಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಈ ಅಕ್ರಮದಲ್ಲಿ ಪಾಲಿರುತ್ತೆ. ಅಥವಾ ಅವರೇ ಅಕ್ರಮವನ್ನು ಎಸಗ್ತಾ ಇದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ವಿಧಾನಸೌಧದಲ್ಲಿ ರಾತ್ರಿಯೆಲ್ಲ ಅಹೋರಾತ್ರಿ ಧರಣಿಯನ್ನು ಮಾಡಿ, ಅಲ್ಲೇ ಭಜನೆಯನ್ನು ಮಾಡಿ, ಹಾಡನ್ನು ಹಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲೇ ರಾತ್ರಿ ಮಲಕ್ಕೊಂಡಿದ್ದಾರೆ ಕೂಡ. ರಾಜಕೀಯವಾಗಿ ಈ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಪ್ರಶ್ನೆಗಳು, ಧರಣಿಗಳು, ಪ್ರತಿಭಟನೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. BJP ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇವರು ಡೀಲನ್ನು ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಜೊತೆ. ಅದೇನಂದ್ರೆ ಕುರ್ಚಿಗಾಗಿ ನಾನೇ ಇರ್ತೀನಿ, ನನ್ನ ಸುಮ್ಮನೆ ಬಿಟ್ಬಿಡಿ, ಹಂಗೋ ಹಿಂಗೋ ಹೇಳ್ಕೊಂಡು ಏನೋ ಒಂದು ಹೇಳ್ಕೊಂಡು ಮುಂದಕ್ಕೆ ತಳ್ಳಿಬಿಡಿ, ನಾನು ಯಾರಿಗೂ ಕೂಡ CM ಸೀಟನ್ನು ಬಿಟ್ಕೊಡಲ್ಲ ಅಂತ ಹೇಳಿ ಡೀಲ್ ಮಾಡ್ಕೊಂಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿಯ ಡೀಲ್ ಅಂತ ಹೇಳಿ ಆರ್ ಅಶೋಕ್ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.